ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ವಾರದ 12 ರಾಶಿಗಳು ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಹೊಂದಬಹುದು, ಯಾಕೆ ವಾರವೂ ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ ಅಂದರೆ, ಪ್ರತಿನಿತ್ಯ ನಾವು ದಿನ ಭವಿಷ್ಯವನ್ನು ನಮ್ಮ ಶಂಕರಾನಂದ ಟಿವಿ ವಾಹಿನಿಯಲ್ಲಿ ನಾವು ತಿಳಿಸ್ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ನೀವು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಹರ್ಷಿ ದರ್ಶನ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 7:30ರಿಂದ 8:00ವರೆಗೂ ಪ್ರಸಾರವಾಗ್ತದೆ. ಆ ಕಾರ್ಯಕ್ರಮದಲ್ಲಿ ನೀವು ದಿನ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಆಯಾ ದಿನದ ಭವಿಷ್ಯ ಹೇಗಿರುತ್ತೆ ಅಂತ ದಿನ ಭವಿಷ್ಯವನ್ನು ನೀವು ಕಲರ್ಸ್ ಕನ್ನಡ ವಾಹಿನಿಯ ಮಹರ್ಷಿ ದರ್ಶನದಲ್ಲೂ, ವಾರ ಭವಿಷ್ಯ ಮತ್ತು ತಿಂಗಳ ಭವಿಷ್ಯ, ಏನಾದರೂ ದೊಡ್ಡ ಗ್ರಹಗಳ ಬದಲಾವಣೆಗಳು ಇದ್ದರೆ ಅವುಗಳ ಚಾರದಿಂದ ಆಗುವಂತಹ ಬದಲಾವಣೆಯ ಫಲಾನುಫಲಗಳನ್ನು ನಮ್ಮ ಈ ಶಂಕರಾನಂದ ಟಿವಿ ವಾಹಿನಿಯಲ್ಲೂ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಲಲಿತಾ ಹೋಮ ಅಂತ ಬಂದ ಸಂದರ್ಭದಲ್ಲಿ ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ಶುಭ ಚೈತ್ರಾಮಾವಾಸ್ಯೆ ಎಂದು ಮಾಡ್ತಾ ಇರತಕ್ಕಂತಹ ಈ ಲಲಿತಾ ಹೋಮ ತಮ್ಮೆಲ್ಲರ ಜೀವನದಲ್ಲೂ ಹೊಸ ಬೆಳಕು ತರಬೇಕು. ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗಬೇಕು. ಮಳೆಯು ಸಮೃದ್ಧವಾಗಿ ಬರಬೇಕು. ಆದ್ದರಿಂದ ಎಲ್ಲ ರೀತಿಯಲ್ಲಿರುವಂತಹ ಬೆಳೆಗಳು ನಮ್ಮ ಕೈಗೆ ಸೇರಬೇಕು. ರೈತನು ಚೆನ್ನಾಗಿರಬೇಕು. ರಾಜ್ಯ ಮತ್ತು ರಾಷ್ಟ್ರ ಸುಭಿಕ್ಷವಾಗಿರಬೇಕು. ಮತ್ತು ನಮ್ಮೆಲ್ಲರ ಜನರ ಸಂಕಷ್ಟಗಳು ದೂರವಾಗಬೇಕು. ಹಲವು ಜನಕ್ಕೆ ಹಲವು ರೀತಿಯಾದಂತಹ ಸಮಸ್ಯೆಗಳಿದ್ದಾವೆ. ಇವತ್ತಿಗೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಪ್ರತಿನಿತ್ಯ ಮನುಷ್ಯ ಎದುರಿಸಿಕೊಂಡೇ ಹೋಗ್ತಾ ಇದ್ದಾನೆ. ಅಂತಹ ಎಲ್ಲ ಸಮಸ್ಯೆಗಳು ಸಹ ನಿವಾರಣೆ ಆಗಬೇಕು ಅಂತ ಹೇಳಿ ದಿನಾಂಕ 8ನೇ ತಾರೀಕಿನಂದು 8ನೇ ತಾರೀಕು 5ನೇ ತಿಂಗಳು ಅಂದರೆ ಮೇ 5ನೇ ತಿಂಗಳಂದು ನಾವು ಲಲಿತಾ ಮಹಾ ಯಾಗವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಯಾಗ ನಡೀತಾ ಇರತಕ್ಕಂತಹ ಸ್ಥಳವು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಕಾವೇರಿ ನದಿಯ ತಟದಲ್ಲಿ, ಕಾವೇರಿ ನದಿಯ ತೀರದಲ್ಲಿ ಗೌತಮ ಕ್ಷೇತ್ರ ಅಂತಲೇ ತುಂಬ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ. ಹಾಗಾಗಿ ಅಂದು ತಾವೆಲ್ಲರೂ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಅದು ಅಲ್ಲದೆ ಸ್ವಲ್ಪ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಕಾರಣ, ಚುನಾವಣೆ ಅಷ್ಟೊತ್ತಿಗಾಗಲೇ 22ನೇ ತಾರೀಕು ಏಪ್ರಿಲ್ಗೆ ಮುಗಿದು ಹೋಗಿರುತ್ತೆ. ಆದರೂ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಕೆಲವೊಂದನ್ನು ಮಾರ್ಪಾಟುಗಳನ್ನು ಸಂಜೆ ಮಾಡಬೇಕು ಅಂತ ಅಂದುಕೊಂಡದ್ದನ್ನು ಹಗಲಿನಲ್ಲೇ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇವೆ. ಹಾಗಾಗಿ ಅಂದು ಸಂಜೆ ಇರೋದಿಲ್ಲ, ಬೆಳಗ್ಗಿನಿಂದ ಸಂಜೆಯವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ ಯಾಗ. ಹಲವಾರು ಜನರು ಈಗಾಗಲೇ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇನ್ನು ದೇವರ ಅನುಗ್ರಹ ತುಂಬ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಪ್ರಾಪ್ತವಾಗಬೇಕು. ಕೆಲವೊಬ್ಬರು ಪಾಪ ಬಹಳ ದೂರದಿಂದ ಬರ್ತೀರಿ, ರಾತ್ರಿ ಏನಾದರೂ ತಡವಾದರೆ ಮತ್ತೆ ವಾಪಸ್ ಹೋಗಲಿಕ್ಕೆ ಕಷ್ಟವಾಗಬಹುದು. ಅಂಥದ್ದನ್ನೆಲ್ಲ ಇನ್ನೊಮ್ಮೆ ಗಮನಿಸಿ. ಜೊತೆಗೆ ನಮಗೆ ಪರ್ಮಿಷನ್ಸು, ಚುನಾವಣೆ ಇಲ್ಲ ಅಂತ ಹೇಳಿದಿದ್ರೆ ಅದು ಒಂದು ರೀತಿಯಾಗಿ ನಡೆಯೋದು. ಬಟ್ ಚುನಾವಣೆ ಎಲ್ಲ ಇರೋದರಿಂದ ಸ್ವಲ್ಪ ನಮಗೆ ರಿಸ್ಟ್ರಿಕ್ಷನ್ಸ್ಗಳು ಇರೋದರಿಂದ ಸಮಯ ಮಾತ್ರ ಬದಲಾವಣೆ ಆಗಿದೆ. ದಿನಾಂಕದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸವಿಲ್ಲ. ಈಗಾಗಲೇ ಹೋಮಕ್ಕೆ ಬುಕ್ ಮಾಡಿಕೊಂಡಿರೋರು ಯಾವುದೇ ರೀತಿಯಾಗಿ ಆತಂಕ ಪಡಬೇಕಾಗಿಲ್ಲ. ಡೇಟ್ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಿಲ್ಲ. ಇನ್ನು ಈ ವಾರದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ನೋಡೋಣ. ಸರ್ಕಾರಿ ನೌಕರರಿಗೆ ವರಮಾನ ವೃದ್ಧಿ ಆಗ್ತಕ್ಕಂಥದ್ದು, ಆಸ್ತಿ ಲಾಭ, ಬಂಧು ಬಾಂಧವರಿಂದ ಬಹಳಷ್ಟು ಆದರಣೆ, ಪ್ರೀತಿ, ಗೌರವಗಳು ಸಿಗ್ತಕ್ಕಂತಹದ್ದು. ಅದರಲ್ಲೂ ಉತ್ತರಾರ್ಧದಲ್ಲಿ ವಾರದ ಮಧ್ಯಭಾಗದ ನಂತರ
ಪಾಲುದಾರಿಕಾ ವ್ಯವಹಾರದಲ್ಲಿ ಬಹಳಷ್ಟು ಲಾಭಗಳನ್ನು ನೋಡ್ತೀರಿ. ಮಹಿಳೆಯರಿಗೆ ನೌಕರಿ ತುಂಬ ಚೆನ್ನಾಗಿ ಸಿಗ್ತದೆ. ಕೃಷಿಕರಿಗೆ ಆದಾಯ ಹೆಚ್ಚಿಗೆ ಆಗ್ತಕ್ಕಂತಹದ್ದು ಮತ್ತು ಯಶಸ್ಸು ದೊರೆಯುವಂತಹದ್ದು ಮೇಷರಾಶಿಯವರಿಗೆ ಈ ವಾರದಲ್ಲಿ ಇದೆ. ಅದರಲ್ಲೂ ಉತ್ತರಾರ್ಧದಲ್ಲಿ ಅರ್ಧ ವಾರ ಕಳೆದ ನಂತರದಲ್ಲಿ ನಿಮಗೆ ತುಂಬ ಯಶಸ್ಸು ಆಗ್ತಕ್ಕಂತಹದ್ದು ಇದೆ. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ಬಂಡವಾಳಗಳನ್ನು ಹಾಕೋದಕ್ಕೆ ಈ ವಾರ ಸಕಾಲವಾಗಿದೆ. ಧನದ ಲಾಭಗಳು ಸಹ ಬರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಕ್ಕೆ ಪದೋನ್ನತಿ ಸಿಗ್ತಕ್ಕಂತಹದ್ದು, ವಾಹನ ಲಾಭ ಆಗುವಂತಹದ್ದು, ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಕಾಣ್ತೀರಿ. ಸ್ವಲ್ಪ ವಾದ ವಿವಾದದಿಂದ ದೂರ ಇರುವಂತಹದ್ದು ತುಂಬ ಒಳ್ಳೆಯದು. ವೃಷಭ ರಾಶಿಯವರು ವೈವಾಹಿಕ ಜೀವನದಲ್ಲಿ ಯಾಕೋ ಒಂದು ಸ್ವಲ್ಪ ಏರುಪೇರುಗಳು ಈ ವಾರ ನಡೆಯುತ್ತೆ. ಜಾಗ್ರತೆಯಾಗಿರೋದು ಒಳ್ಳೆಯದು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಪ್ರತಿಯೊಬ್ಬರೂ ಸಹ ಪಾಲನೆ ಮಾಡಿ, ಅದರಿಂದ ಇನ್ನಷ್ಟು ನೆಮ್ಮದಿ ಸಿಗ್ತದೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಕಾರ್ಯದ ಒತ್ತಡಗಳು ಜಾಸ್ತಿ ಆಗುತ್ತೆ. ನಿಮಗೆ ಸ್ವಲ್ಪ ಈ ಓಡಾಟಗಳು ಜಾಸ್ತಿ ಆಗೋದು, ಅಣ್ಣ ತಮ್ಮಂದರ ನಡುವೆ ವಿರಸಗಳು ಉಂಟಾಗ್ತಕ್ಕಂಥದ್ದು, ತಂದೆ ತಾಯಿಗೆ ಅನಾರೋಗ್ಯಗಳು ಕಾಡ್ತಕ್ಕಂತಹ ಒಂದು ಸಂದರ್ಭಗಳು ಉಂಟು. ಜಾಗ್ರತೆಯಾಗಿರಿ. ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ವಿದೇಶ ಪ್ರಯಾಣ ಯೋಗ ಇರತಕ್ಕಂತಹದ್ದು. ವೃತ್ತಿಯಲ್ಲಿ ಹಂತ ಹಂತವಾಗಿ ಪ್ರಗತಿಯನ್ನು ನೋಡ್ತೀರಿ, ಏರುಗತಿಯನ್ನು ನೋಡ್ತೀರಿ. ಆದರೆ ಮನೆಯ ಒಳಗಡೆ ಸ್ವಲ್ಪ ಕಷ್ಟ. ಮಿಥುನ ರಾಶಿಯವರಿಗೆ ಯೋಚನೆ ಬೇಡ, ಕೊನೆಯಲ್ಲಿ ಹೇಳೋ ಪರಿಹಾರ ಮಾಡ್ಕೊಳ್ಳಿ, ನೆಮ್ಮದಿ ಸಿಗ್ತದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಸಂಗಾತಿಯ ಜೊತೆಗೆ ಸಾಮರಸ್ಯದ ಬದುಕು. ಈ ಸಗಟು ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಹೆಚ್ಚಿನ ಲಾಭಗಳನ್ನು ನೀವು ನೋಡ್ತೀರಿ. ಸಾಲಗಾರರಿಂದ ಸ್ವಲ್ಪ ಮಟ್ಟಕ್ಕೆ ಕಿರಿಕಿರಿಗಳು ತಪ್ಪತ್ತೆ. ಮನೆಯಲ್ಲಿ ಈ ಒಂದು ವಾರದಲ್ಲೊಂದಿಷ್ಟು ಶುಭ ಕಾರ್ಯಗಳು, ಶುಭ ಘಟನೆಗಳು ನಡೆಯುವಂತಹ ಒಂದು ವಾರವಾಗಿರುತ್ತೆ. ಮಕ್ಕಳ ಆರೋಗ್ಯ ಸುಧಾರಣೆಯಿಂದ ಕಟಕರಾಶಿಯ ತಂದೆ ತಾಯಿಯರು ಅಥವಾ ಪೋಷಕರು ಬಹಳ ಸಂತಸ ಪಡ್ತೀರಿ. ಸ್ವಲ್ಪ ಚೆನ್ನಾಗಿದೆ, ಆದರೂ ದೇವರ ನಾಮಸ್ಮರಣೆ ಮಾಡೋದು ಮರಿಬಾರ್ದು. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮಗಳನ್ನು ಮಾಡಿಕೊಳ್ಳಿ, ಶುಭವಾಗ್ತದೆ. ಮುಂದಿನ ರಾಶಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಆಡಿಟರ್ಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ, ಅದೇ ರೀತಿಯಾಗಿ ಲೆಕ್ಕಪತ್ರಗಳ ಪರಿಶೀಲನೆಯನ್ನು ಮಾಡ್ತಕ್ಕಂಥವರಿಗೆ, ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಗಳು ಬರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಮಹಿಳೆಯರಿಗೆ ಆಭರಣಗಳ ಖರೀದಿಯ ಯೋಗ ಬರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಮನಸ್ಸಿಗೊಂದಿಷ್ಟು ನೆಮ್ಮದಿ ಸಿಗ್ತಕ್ಕಂತಹ ವಾರ ಸಿಂಹರಾಶಿಯವರಿಗೆ. ನೆಮ್ಮದಿ ಇನ್ನಷ್ಟು ಜಾಸ್ತಿ ಆಗಬೇಕು ಅಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಮಾಡ್ಕೊಳ್ಳಿ, ಇನ್ನಷ್ಟು ನೆಮ್ಮದಿ ಸಿಗ್ತದೆ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ನಿಮ್ಮ ಮಕ್ಕಳ ಅಭಿವೃದ್ಧಿಯಿಂದ ಸಂತಸ ಉಂಟಾಗ್ತಕ್ಕಂತಹದ್ದು, ಧನ ಸೌಖ್ಯ, ಧಾನ್ಯ ಸೌಖ್ಯ, ಕುಟುಂಬದಲ್ಲಿ ನೆಮ್ಮದಿಯ ವೃದ್ಧಿ ಆಗುವಂತಹದ್ದು, ವಾದ ವಿವಾದಗಳಿಂದ ದೂರವಾಗ್ತೀರಿ. ಕೋರ್ಟು ಕಚೇರಿ ಕೆಲಸಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದು ಮುಂದಕ್ಕೆ ಹೋಗುತ್ತೆ. ಅದು ನಿಮ್ಮ ಪರವಾಗೂ ಆಗಲ್ಲ ಅಥವಾ ವಿರೋಧವಾಗೂ ಆಗಲ್ಲ. ಎಷ್ಟೋ ಜನರಿಗೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಸಂತಾನದ ಭಾಗ್ಯ ಇರ್ತಕ್ಕಂತಹದ್ದು ಮತ್ತು ಬಂಧುಗಳಿಂದ ಒಂದಿಷ್ಟು ಆದರವು ಸಿಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ನೆಮ್ಮದಿಯಾಗಿರಬಹುದು ಕನ್ಯಾ ರಾಶಿಯವರು. ಇನ್ನಷ್ಟು ನೆಮ್ಮದಿಯು ಬೇಕು ಅಂದರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಇನ್ನಷ್ಟು ನೆಮ್ಮದಿ ಸಿಗುತ್ತೆ. ಮುಂದಿನ ರಾಶಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಯನ್ನು ಉದ್ಯೋಗಿಗಳು ಅನುಭವಿಸ್ತೀರಿ. ಹೆಚ್ಚಿನ ಅಧ್ಯಯನ ಮಾಡಬೇಕಾಗ್ತದೆ ತುಲಾರಾಶಿಯ ವಿದ್ಯಾರ್ಥಿಗಳು. ಅಂದುಕೊಂಡಷ್ಟರ ಮಟ್ಟಕ್ಕೆ ವಿದ್ಯೆಯಲ್ಲಿ ಪ್ರಗತಿ ಸಾಧ್ಯ ಇಲ್ಲ. ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಮತ್ತೆ ಚುರುಕುಗೊಳ್ತಕ್ಕಂತಹ ಕಾಲವಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ತುಲಾರಾಶಿಯವರು. ಸ್ವಲ್ಪ ಯಾಕೋ ಅನಾರೋಗ್ಯ ಕಾಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ, ಜಾಗ್ರತೆ. ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಮಾಡಿಕೊಳ್ಳಿ, ಸ್ವಲ್ಪ ನೆಮ್ಮದಿ ಸಿಗ್ತದೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾತೃಮೂಲ ಧನಾಗಮನ ಇರತಕ್ಕಂತಹದ್ದು ಯೋಗ. ಈ ವಾರದಲ್ಲಿ ನಿಮ್ಮ ತಾಯಿಯದೋ ಸ್ವತ್ತುಗಳು ಬಂದು ಸೇರ್ತಕ್ಕಂಥದ್ದು, ಹಣನ ಅವ್ರು ನಿಮ್ಗೊಂದು ಸ್ವಲ್ಪ ಖರ್ಚಿಗೆ ಅಂತ ಕೊಡ್ತಕ್ಕಂಥದ್ದು,
ಈ ರೀತಿಯಾಗಿ ತಾಯಿಯಿಂದ ಒಂದಿಷ್ಟು ಲಾಭಗಳನ್ನು ನೋಡ್ತೀರಿ, ವಸ್ತ್ರಾಭರಣಗಳನ್ನು ಸಂಗ್ರಹಣ ಮಾಡ್ಕೊಳ್ತೀರಿ. ಸ್ವಲ್ಪ ಶತ್ರುಕಾಟ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ. ಇದೇನು ನಿಮಗೇನು ಹೊಸ್ತಲ್ಲ. ಶತ್ರುಕಾಟ ಯಾವಾಗಲೂ ದಿನಪೂರ್ತಿ ಬೆಳಗ್ಗೆಯಿಂದ ರಾತ್ರಿ ಮಲಗಿ ನಿದ್ದೆ ಬರೋರಿಗೂ ಶತ್ರುಕಾಟವೇನು. ಕೆಲವೊಂದು ಸಲ ನಿದ್ರೆಯೂ ಸಹ ಶತ್ರುವಾಗಿ ಅದು ಬರದೆ ನಿಮ್ಮನ್ನು ಆಟ ಆಡಿಸ್ಬಿಡುತ್ತದೆ. ಅಷ್ಟೊಂದು ಹಿಂಸೆಯನ್ನು ಪಾಪ ವೃಶ್ಚಿಕ ರಾಶಿಯವರು ಅನುಭವಿಸ್ತಾ ಇರ್ತೀರಿ. ವಾದ ವಿವಾದದಲ್ಲಿ ಸ್ವಲ್ಪ ಸಹನೆಯಿಂದ ಇರತಕ್ಕಂಥದ್ದು ತುಂಬಾ ಒಳ್ಳೆಯದು. ಬಂಧು ಮಿತ್ರರಿಂದ ಒಂದಿಷ್ಟು ಸಹಕಾರಗಳು ಸಿಗ್ತದೆ. ನೌಕರಿ ಅಥವಾ ಉದ್ಯೋಗದಲ್ಲಿ ಒಂದಿಷ್ಟು ಬಡ್ತಿ ಸಿಗ್ತಕ್ಕಂಥದ್ದಾಗತ್ತೆ ವೃಶ್ಚಿಕ ರಾಶಿಯವರಿಗೆ. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಸ್ವಲ್ಪ ನೆಮ್ಮದಿ ಸಿಗ್ತದೆ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ನೆಮ್ಮದಿ ಸಿಗ್ತಕ್ಕಂಥ ವಾರ. ಷೇರು ಮಾರುಕಟ್ಟೆ, ವಿಮೆ, ಈ ಥರದ್ರಲ್ಲಿ ಬಾಂಡ್ಗಳು ಈ ಥರದ್ದನ್ನೆಲ್ಲ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆರೋಗ್ಯ ಉತ್ತಮವಾಗ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ ನಿಮ್ಮ ಕೆಲಸವನ್ನು ಗುರುತಿಸಿ ಗೌರವಿಸುವಂತಹ ಒಂದು ವಾರವಾಗಿರುತ್ತೆ. ವರ್ತಕರಿಗೆ ಮಾರಾಟಗಳು ಹೆಚ್ಚಿಗೆ ಆಗುತ್ತೆ, ಅದರಿಂದ ಹೆಚ್ಚಿನ ಲಾಭ ಸಹ ಬರುವಂತಹದ್ದು. ಸಾಲಗಳು ಸ್ವಲ್ಪ ಮಟ್ಟಕ್ಕೆ ಹೋಗ್ತಕ್ಕಂತಹ ವಾರವಾಗಿದೆ ಧನಸ್ಸು ರಾಶಿಯವರಿಗೆ. ಇನ್ನಷ್ಟು ಶುಭವಾಗಬೇಕಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಈ ಅಣ್ಣ ತಮ್ಮಂದ್ರ ನಡುವೆ, ಅಕ್ಕ ತಂಗಿಯರ ನಡುವೆ, ಒಡ ಹುಟ್ಟಿದವ್ರ ನಡುವೆ ಯಾಕೋ ಸುಮ್ಮನೆ ಜಗಳಗಳಾಗ್ತಾ ಇರುತ್ತೆ. ಏನಕ್ಕೆ ಜಗಳ ಆಗುತ್ತೆ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಎಲ್ಲ ಸರಿ ಇರುತ್ತೆ, ಆದರೂ ಏನೋ ಸರಿ ಇಲ್ಲ ಅನ್ನೋ ಭಾವದಲ್ಲಿ ಈ ಒಂದು ಜಗಳಗಳು, ಕದನಗಳು ನಡೀತಾ ಇರುತ್ತೆ. ನಿಮ್ಮ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹ ಸಂದರ್ಭಗಳು ಜಾಸ್ತಿ ಇದ್ದಾವೆ. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಬ್ಯಾಂಕ್ ಉದ್ಯಮದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಿನ ಲಾಭಗಳು ಬರ್ತಕ್ಕಂಥದ್ದು. ಪಾಲುದಾರಿಕಾ ವ್ಯವಹಾರದಲ್ಲೊಂದಿಷ್ಟು ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ನಿಮ್ಮ ಒಂದು ವಿಚಾರಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ ಒಂದಿಷ್ಟು ವೈಮನಸ್ಯಗಳು ಬರ್ತಕ್ಕಂಥದ್ದು ಆಗುತ್ತೆ. ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಕ್ಕೆ ಉದ್ಯೋಗಿಗಳಿಗೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಇನ್ನಷ್ಟು ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಜಕಾರಣಿಗಳಿಗೆ ಒಂದಿಷ್ಟು ಯಶಸ್ಸು ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಯಾಕೋ ಈ ವಾರ ಆರೋಗ್ಯ ತುಂಬ ಕೈ ಕೊಟ್ಬಿಡುತ್ತೆ ನಿಮಗೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಧಿಕವಾದ ದೇಹದ ಒತ್ತಡ ಆಗಬಹುದು, ಉಷ್ಣ ಆಗಿರಬಹುದು, ಪಿತ್ತ ಪ್ರಕೋಪಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ವಾಹನಗಳ ಖರೀದಿಯ ಯೋಗ ಇರ್ತಕ್ಕಂಥದ್ದು. ಹತ್ತಿ ಮತ್ತು ಅರಳೆ ಮತ್ತು ರೆಡಿಮೇಡ್ ಬಟ್ಟೆಗಳ ವ್ಯಾಪಾರಸ್ಥರಿಗೆ ಬಹಳಷ್ಟು ಲಾಭಗಳು. ಗೃಹದ ಅಲಂಕಾರ ಮಾಡ್ತಕ್ಕಂತಹ ಗೃಹಾಲಂಕಾರ ವಸ್ತುಗಳ ಮಾರಾಟಗಾರರಿಗೆ ಆದಾಯ ಹೆಚ್ಚಿಗೆ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಒಂದಿಷ್ಟು ಕೆಲಸದಲ್ಲಿ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಪ್ರೆಷರ್ಸ್ ಉಂಟಾಗ್ತಕ್ಕಂಥದ್ದಾಗುತ್ತೆ. ಮೊದಲೇ ಚುನಾವಣೆಯ ಕಾಲ ಅಲ್ವಾ, ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಕೆಲ ಸೆಕ್ಟರ್ಗಳಲ್ಲಿ. ಗೌರ್ಮೆಂಟಿನ ಕೆಲ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹುಷಾರು, ಜಾಗ್ರತೆ. ಕೊನೆಯದಾಗಿ ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಈ ಶೇರ್ ಮಾರ್ಕೆಟಿಂದ ಒಂದಿಷ್ಟು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದಿಷ್ಟು ಲಾಭಗಳು ಜಾಸ್ತಿ ಬರ್ತದೆ. ಜಾಗ್ರತೆ. ಗೊತ್ತಿದ್ದರೆ ಮಾಡಿ, ಗೊತ್ತಿಲ್ಲದೆ ಇದ್ದರೆ ಕೈ ಹಾಕಕ್ಕೆ ಹೋಗೋದು ಬೇಡ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಸಂಬಂಧಿತ ಕೆಲಸಗಳಲ್ಲಿ ಒಂದಿಷ್ಟು ಮುಂದೆ ಹೋಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯಲ್ಲ. ಸ್ವಲ್ಪ ಶತ್ರುಗಳ ಕಾಟ, ಹಿತಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಈ ವಾರದಲ್ಲಿ. ಆದ್ದರಿಂದ ವ್ಯಾಪಾರದಲ್ಲಿ, ಉದ್ಯೋಗದ ಕ್ಷೇತ್ರದಲ್ಲಿ ಒಂದಿಷ್ಟು ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದಾಗತ್ತೆ. ಧನಲಾಭ ಅಂತೂ ನಿಮಗೆ ತುಂಬ ಚೆನ್ನಾಗಾಗತ್ತೆ ಈ ವಾರದಲ್ಲಿ. ಮಕ್ಕಳ ವಿವಾಹ ನಿಶ್ಚಯದಿಂದ ಬಹಳಷ್ಟು ಸಂತಸವನ್ನು ಪಡ್ತಕ್ಕಂತಹದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆ ಉಂಟಾಗ್ತಕ್ಕಂಥದ್ದಾಗತ್ತೆ. ಅಂದರೆ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಶುಭನೂ ಇದೆ, ಸ್ವಲ್ಪ ಅಶುಭದ ಫಲಗಳು ಇದೆ. ಒಂದು ರೀತಿ 70% ಶುಭ ಫಲಗಳಿದ್ದಾವೆ, 30% ಅಶುಭದ ಫಲಗಳಿದ್ದಾವೆ. ಆದರೂ ಏನು ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಈ ಒಂದು ನಿಮ್ಮ ಜೀವನವನ್ನು 12 ರಾಶಿಯವರು ತುಂಬ ಚೆನ್ನಾಗಿ ನಡೆಸ್ಕೊಳ್ತಾ ಹೋಗಿ. ಯಾವುದೇ ರೀತಿಯಾಗಿ ಧೈರ್ಯ ಕುಗ್ಗೋದು ಬೇಡ. ದೇವರ ಅನುಗ್ರಹ ಪ್ರಾಪ್ತಿ ಇರಲಿ. ನೆಮ್ಮದಿ, ಸುಖ, ಸೌಕರ್ಯಗಳು ನಿಮ್ಮ ಬದುಕಿನಲ್ಲಿ ಸದಾಕಾಲ ಚೆನ್ನಾಗೇ ಇರಲಿ ಅಂತ ಹೇಳ್ತಾ, ಈ ವಾರ ನೀವು ಮಾಡಿಕೊಳ್ಬೇಕಾಗಿರುವಂತಹ ಪರಿಹಾರ ನೋಡಿ, ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ. 8ನೇ ತಾರೀಕು 5ನೇ ತಿಂಗಳು 2024 ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಅದೇ ರೀತಿಯಾಗಿ ವರುಣದೇವರ ಆಗಮನಕ್ಕಾಗಿ. ಯಾಕಂದರೆ ಈ ಸಲ ಸ್ವಲ್ಪ ಅರ್ಲಿ ಮಾನ್ಸೂನ್ ಇದೆ,
ಸೊ ಹಾಗಾಗಿ ಶುರುವಾಗೋದೊಂದು ಸ್ವಲ್ಪ ಬೇಗನೆ ಶುರುವಾಗಿ ನಮ್ಮೆಲ್ಲರಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಮಳೆ ಬೆಳೆಗಳು ಎಲ್ಲರೂ ಚೆನ್ನಾಗಾಗಬೇಕು, ಸುಖ ಸೌಖ್ಯವಾಗಿರಬೇಕು. ಕೆರೆ, ನದಿ, ಕಟ್ಟೆ, ಕುಂಟೆ, ಬಾವಿಗಳು ಎಲ್ಲವೂ ಸಹ ಸಮೃದ್ಧವಾಗಿ ನೀರನ್ನು ಇಟ್ಟುಕೊಂಡು ಎಲ್ಲ ಸಕಲ ಜೀವಿ ಜಂತುಗಳು ಸುಖವಾಗಿರಬೇಕು ಅಂತ ಹೇಳಿ ಆ ಒಂದು ವರುಣನ ದೇವರನ್ನು ಆ ವರುಣದೇವರ ಸುಖ ಆಗಮನಕ್ಕಾಗಿ ಆ ಅಮ್ಮನವ್ರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅಮ್ಮನವರ ಮಹಾಯಾಗ ಶ್ರೀ ಲಲಿತಾ ಯಾಗ ಅದು ಕೇವಲ ಮಳೆಗೆ ಮಾತ್ರವೇ ಅಲ್ಲದೆ ನಮ್ಮೆಲ್ಲರ ಬದುಕಿನ ಸುಖ ಸೌಖ್ಯಗಳು ಸಹ ಚೆನ್ನಾಗಿರಬೇಕು ಅಂತ ಹೇಳಿ ಅಮ್ಮನವರ ಯಾಗವನ್ನು ಮಾಡ್ತಾ ಇರತಕ್ಕಂಥದ್ದು. ಆ ಯಾಗದ ಬಗ್ಗೆ ಏನಾದರೂ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಂದರೆ ಇಲ್ಲೇ ಇರುವಂಥ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ, ಅದರಿಂದ ನಿಮಗೆ ಹೆಚ್ಚಿಗೆ ಮಾಹಿತಿಗಳನ್ನು ಕೊಡ್ತಾರೆ. ನಿಮಗೆ ಸಾಧ್ಯವಾದವರು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಹ ಮಾಡಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಈ ಬಿರು ಬೇಸಿಗೆ ಕಾಲದಲ್ಲಿ ಒಂದಷ್ಟು ನೀರನ್ನು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆ ನೀರಿನ ವ್ಯವಸ್ಥೆಯು ಸಿಕ್ಕು ಅವರು ಬದುಕ್ತಾ ಇರುವಂತಹ ಬದುಕನ್ನು ಇನ್ನೊಂದಷ್ಟು ಸರಳ ಮಾಡಿಕೊಟ್ಟಾಗುತ್ತೆ. ಈ ಬೇಸಿಗೆ ಕಾಲಕ್ಕೆ ಪ್ರಾಣಿಗಳನ್ನು ಕಾಪಾಡಿ, ಪಕ್ಷಿಗಳನ್ನು ಕಾಪಾಡಿ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಅವುಗಳು ಮರವಾಗಿ ಬೆಳೆದು ನಿಲ್ಲೋ ಹಾಗೆ ಸಾಕಿ ಸಲಹಿ ದೇವರು ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡ್ತಾನೆ. ಇದು ದೇವರು ಮೆಚ್ಚಿಕೊಳ್ಳುವಂಥ ಕೆಲಸ. ಪೂಜೆ ಪುನಸ್ಕಾರಗಳು ಯಜ್ಞ ಯಾಗಾದಿಗಳಾಗಿಲ್ಲ, ದೇವರನ್ನು ಮೆಚ್ಚೋ ಕೆಲಸ. ಆದರೆ ನಮ್ಮ ಬದುಕಿನ ಶೈಲಿ ಚೆನ್ನಾಗಿರಬೇಕಲ್ವ. ದೇವರನ್ನು ಮೆಚ್ಚೋದಕ್ಕಿಂತ ದೇವರ ಮೆಚ್ಕೊಳ್ಳೋ ಹಾಗೆ ನಮ್ಮ ಬದುಕನ್ನು ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ತಾವೆಲ್ಲರೂ ಸಹ ಸುಖವಾಗಿರಲಿ, ನೆಮ್ಮದಿಯಾಗಿರಿ. ಅದೇ ರೀತಿಯಾಗಿ ಈ ವಾರ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಆಧ್ಯಾತ್ಮಿಕವಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಈ ವಾರ ನೀವು ಶ್ರೀ ಮೀನಾಕ್ಷಿ ಪಂಚರತ್ನಂ ಸ್ತೋತ್ರ, ಶ್ರೀ ಮೀನಾಕ್ಷಿ ಪಂಚರತ್ನಂ ಸ್ತೋತ್ರದ ಪಠಣ ಅಥವಾ ಪಾರಾಯಣ ಮಾಡ್ತಾ ಬನ್ನಿ. ತುಂಬ ನೆಮ್ಮದಿ ಸಿಗುತ್ತೆ. ಹೇಳಿರುವಂಥ ಅರಿಷ್ಟ ಫಲಗಳೆಲ್ಲ ದೂರವಾಗಿ ಒಂದಷ್ಟು ಸುಖ ಸೌಖ್ಯಗಳು ನಿಮ್ಮ ಬದುಕಿನಲ್ಲಿ ವೃದ್ಧಿಯಾಗುತ್ತೆ ಅಂತ ಹೇಳ್ತಾ ಈ ವಾರದ 12 ರಾಶಿಗಳ ವಾರ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.